ನಮಃ ಶಿವಾಯ. ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ. ನಮಸ್ಕಾರ ವೀಕ್ಷಕ, ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಪೌರ್ಣಿಮೆ ಪೂಜೆಯ ಫಲಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೇಳ್ಬೇಕಾದ್ರೆ ನಾವೇನು ಮಾಡಬೇಕು, ಮೊದಲನೇ ಬಾರಿಗೆ ನೀವು ಗಣೇಶ ನೆನೆಸ್ಕೊಳ್ಳಿ, ಮನೆ ದೇವ್ರು ನೆನೆಸ್ಕೊಳ್ಳಿ, ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ, ಅಗಸ್ತೇಶ್ವರ ನೆನೆಸ್ಕೊಂಡ್ಬಿಟ್ಟು ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ ಈ ಮಂತ್ರವನ್ನು 48 ಬಾರಿ ಪಠಿಸಿ ನಂತರ ತಾವು ಏನು ಮಾಡಬೇಕು ಅಂದರೆ ಮಧ್ಯರಾತ್ರಿ 2 ಗಂಟೆಯಿಂದ 2:30 ಪೂಜೆ ಮುಗಿಸ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ತಾವು 2 ಮಣ್ಣಿನ ದೀಪ, ತುಪ್ಪ, ಬತ್ತಿ ತಗೊಳ್ಳಿ. ಇಲ್ಲೊಂದು ದೀಪ, ಇಲ್ಲೊಂದು ದೀಪ ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮನೆ ಅಕ್ಕಪಕ್ಕ ಮೊದಲು ನೋಡ್ಕೊಳ್ಳಿ, ಹತ್ತಿ ಮರ ಇದೆಯಾ, ಇಲ್ಲಂದ್ರೆ ಯಾವುದಾದ್ರು ದೇವಸ್ಥಾನದಲ್ಲಿ ಯೂಶಲಾಗಿ ಹತ್ತಿ ಮರ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ಮಧ್ಯರಾತ್ರಿ ಸ್ನಾನ ಮಾಡಿಕೊಂಡೇ ಹೋಗಬೇಕು, ತಲೆ ಸ್ನಾನ ಮಾಡಿಕೊಂಡೇ ಹೋಗಿ ತುಪ್ಪ ಬತ್ತಿ ದೇವ್ರ ಹತ್ರ ಹತ್ತಿ ಮರದ ಹತ್ರ ಹಚ್ಚಿಟ್ಬಿಟ್ಟು 48 ಬಾರಿ ಸುತ್ತಬೇಕು. 48 ಬಾರಿ ಸುತ್ತ. ಯಾವ ರೀತಿ ಅಂತಂದರೆ ಮನೆ ದೇವ್ರ ಹೆಸರು ಹೇಳ್ಕೊಂಡು ತಮ್ಮ ಮನೆ ದೇವ್ರ ಹೆಸರು ಹೇಳ್ಕೊಂಡು 48 ಬಾರಿ ಸುತ್ತಿದ ನಂತರ ತಾವು ಒಂದು ಮರದ ಮುಂದೆನೆ ತುಪ್ಪ ದೀಪ ಹಚ್ಬಿಟ್ಟು ಧ್ಯಾನದಲ್ಲಿ ಕುತ್ಕೋಬೇಕು. ಯಾವ ರೀತಿ ಅಂತಂದರೆ ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ. ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಮುಂದೆ ಅಗಸ್ತೇಶ್ವರರು ಇರಬೇಕು ಮನಸ್ಸಲ್ಲಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ತಾನಾಗಿ ತನ್ನ ಮನಸ್ಸು ಮತ್ತು ಅಗಸ್ತೇಶ್ವರ ಪಾದ ಮುಂದೆನೇ ಇರಬೇಕು. ಮನಸ್ಸಿನಲ್ಲೇ ಪಾದ ಮುಟ್ಕೋಬೇಕು. ತಂದೆಯೇ ಕಾಪಾಡಪ್ಪ, ನಮ್ಗೆ ಈ ಥರ ಕಷ್ಟ ಇದೆ, ಇಲ್ಲಾಂದರೆ ನಮಗೇನೋ ಒಂದು ತುಂಬ ಅನುಕೂಲ ಮಾಡಿಕೊಟ್ಟಿರುತ್ತೆ, ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ಗೆ ಥ್ಯಾಂಕ್ಸನ್ನು ಹೇಳಬೇಕಲ್ಲ ದೇವ್ರನ್ನ. ಅದಕ್ಕೋಸ್ಕರ ತಾವು ಅಗಸ್ತೇಶ್ವರ ಪಾದ ಮುಟ್ಕೊಂಡು ನನಗೆ ಒಂದು ಥ್ಯಾಂಕ್ಸ್ ಹೇಳಿ, ಒಳ್ಳೆಯದೇ ತುಂಬ ಥ್ಯಾಂಕ್ಸ್ ಹೇಳಿ. ತುಂಬ ಪ್ರಾಬ್ಲಮ್ ಇರುತ್ತೆ ಒಬ್ಬರೊಬ್ಬರಿಗೆ. ಯಾವ ರೀತಿ ಸಮಸ್ಯೆ ಅಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ ಮಕ್ಕಳ ಆರೋಗ್ಯದ ಸಮಸ್ಯೆ, ತಮ್ಮ ಕುಟುಂಬದ ಸಮಸ್ಯೆ ಇರುತ್ತೆ, ಆರೋಗ್ಯದ್ದು, ವಿದ್ಯೆದು, ತುಂಬ ಎಜುಕೇಷನ್ನು ಕಂಪ್ಲೀಟ್ ಆಗಿರುತ್ತೆ, ಕೆಲಸ ಕಾರ್ಯಗಳು ಸಿಗ್ತಾ ಇರಲ್ಲ. ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಈ ಮಂತ್ರ ಹೇಳಿಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳಿ. ತಾವು ಮನಸ್ಸಲ್ಲಿ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಸಾಕ್ಷಾತ್ ಮನೆ ದೇವರು, ನಮ್ಗೆ ಇಷ್ಟವಾದ ದೇವರು ದೀಪದಲ್ಲಿ ಬಂದು ಕೂತ್ಕೊಳ್ತಾರೆ. ಯಾಕಂದರೆ ನಿಮ್ಮ ಪರೀಕ್ಷೆ ಮಾಡ್ಬೋದು. ನೀವು ಒಂದು ಮೊಬೈಲ್ ತಗೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಆದಮೇಲೆ ಎಲ್ಲ ಪೂಜೆ ಪುನಸ್ಕಾರ ಆದಮೇಲೆ ಒಂದು ಫೋಟೋ ತೆಗೀರಿ. ಫೋಟೋ ತೆಗೆದಾಗ ನಿಜವಾದ ದೇವರು ದೀಪದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಯಾಕಂದರೆ ಇದು ನನಗೆ ತುಂಬಾ ಅನುಭವ ಆಗಿದೆ. ಇದೇ ರೀತಿ ನಾನು 10 ವರ್ಷಗಳ ಕಾಲ 7 ವರ್ಷಗಳ ಕಾಲ ನಮ್ಮ ರಮೇಶ್ ಗುರೂಜಿ ಹತ್ರ ನಾವಿದ್ವಿ. ಮಧ್ಯರಾತ್ರಿ ಪೂಜೆ ಮಾಡ್ಬೇಕಾದ್ರೆ ಸಾಕ್ಷಾತ್ ದೇವರೇ ನಾನು ನೋಡಿದ್ದೀನಿ. ಯಾಕಂದರೆ ದೀಪದ ಮೇಲೆ ಬಂದು ಕೂತ್ಕೊಳ್ತಾಯಿದ್ರು, ನಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ತಾಯಿದ್ರು, ಆಕಾಶದಲ್ಲಿ ಬರ್ತಾಯಿದ್ರು. ಯಾಕಂದರೆ ಆಕಾಶದಲ್ಲಿ ಅಗಸ್ತೇಶ್ವರ ಬಂದು ನಕ್ಕು ಹೋಗ್ತಾಯಿದ್ರು. ನನಗೆ ತುಂಬ ಎಲ್ಲ ದೇವರು ನಾನು ಸಾಕ್ಷಾತ್ ಕಣ್ಮುಂದೆ ನಾನು ನೋಡಿದ್ದೀನಿ. ಆದ್ದರಿಂದ ತಾವು ದೀಪ, ಮೇನ್ ದೀಪ ಅಗಸ್ತೇಶ್ವರ ಜ್ಯೋತಿ, ಅವರು ಬೆಳಕು. ನಿಮ್ಮ ಏನಂದರೆ ನಿಮ್ಮ ಜೀವನದಲ್ಲಿ ತುಂಬ ಕತ್ಲಿರುತ್ತೆ ಅಂದ್ಕೊಳ್ಳಿ. ಕತ್ಲಂದರೆ ತುಂಬ ಡಾರ್ಕ್ ಇರುತ್ತೆ, ನನ್ನ ದಾರಿನೇ ತೋರಿಸಲ್ಲಪ್ಪ ಅನ್ನೋ ಸ್ಟೇಜ್ಗೆ ಹೊರಡ್ತೀರಾ. ಒಬ್ಬೊಬ್ಬರು ಸೂಸೈಡ್ಗೆ ಹೋಗಬೇಕು ಅನ್ನೋ ಸ್ಟೇಜ್ಗೆಲ್ಲ ಹೋಗಿರ್ತೀರ ನೀವು. ಅವಾಗ ತಾವೇನು ಯೋಚನೆ ಮಾಡಿ ಬಿಗ್ಗೆಗೆ ಅಗಸ್ತೇಶ್ವರನ ಮನೆ ದೇವ್ರನ್ನ ಬಿಗ್ಗೆ ಕಾಲಿಡ್ಕೊಂಡು ಕೇಳ್ಕೊಳ್ಳಿ, ತಂದೆ ನನಗೆ ಏನೋ ದಾರಿ ತೋರಿಸ್ತಾ ಇಲ್ಲ, ನನಗೆ ಯಾವ್ದಾನ ಒಂದು ದಾರಿ ತೋರಿಸಪ್ಪ ಅಂತ ತುಂಬ ಬೇಡ್ಕೊಳ್ಳಿ. ಅವಾಗ ಅಗಸ್ತೇಶ್ವರ ಒಂದು ದಾರಿ ತೋರಿಸ್ತಾರೆ. ದಾರಿ ತೋರಿಸಿದ ತಕ್ಷಣ ಬಿಗ್ಗೆಗೆ ಅವ್ರನ್ನ ದಾರಿ ಹಿಡ್ಕೊಂಡು ಮುಂದೆ ಹೋಗಿ ಅವಾಗ ಏನು ಮಾಡ್ತಾರೆ, ಮಹರ್ಷಿಯವರು ಮನುಷ್ಯ ರೂಪ ಯಾರನ್ನೋ ಕರ್ಕೊಂಬಂದು ದಾರಿ ತೋರಿಸ್ತಾರೆ. ಅವರೇ ದೇವರು ಅಂತ. ಯಾಕಂದರೆ ನಾವು ದೇವ್ರನ್ನ ಏನಂದರೆ ಪಾಸಿಟಿವ್ ಎನರ್ಜಿ, ದೇವರಂದರೆ ಪಾಸಿಟಿವ್ ಎನರ್ಜಿ. ನಿಮ್ಮ ಮನಸ್ಸು ಹೆಂಗೋ ಅದೇ ರೀತಿಯೇ ದೇವರು ಎಲ್ಲ ಪಾಸಿಟಿವ್ ಎನರ್ಜಿನೇ ತೋರಿಸುತ್ತೆ. ನೀವು ಯಾವುದೇ ರೀತಿಯೇ ಒಬ್ಬ ಮನುಷ್ಯ ನೋಡಿದಾಗ ನೆಗೆಟಿವ್ ಥಾಟ್ ಮಾಡಬೇಡಿ. ನೀವು ನೆಗೆಟಿವ್ ಏನು ಯೋಚನೆ ಮಾಡಬೇಡಿ. ಯಾಕಂದರೆ ನೀವು ಒಂದು ಸತಿ ಅದ್ರ ಬಗ್ಗೆ ಏನಾರ ಕೆಟ್ಟದಾಗ ಅಂದ್ಕೊಂಡು 10ರಷ್ಟು ಕೆಟ್ಟದ್ದು ನಿಮಗೆ ಆಗ್ತದೆ. ನೀವು ಆದಷ್ಟು ದಾನ ಮಾಡಿ, ನಿಮ್ಮ ಕೈಲಾಗ ಸಹಾಯ ಮಾಡಿ. ಇರೋದೆಲ್ಲ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದಷ್ಟು ಸ್ವಲ್ಪ ದಾನ ಮಾಡಿ. ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ಪೌರ್ಣಿಮೆ ಪೂಜೆಯಲ್ಲಿ 48 ಬಾರಿ ಸುತ್ತಿ ಕುತ್ಕೊಂಡಾದಮೇಲೆ ಓಂ ಓಂಕಾರ ಮಂತ್ರ, ಶ್ರೀ ಅಗಸ್ತೇಶ್ವರ ಮಂತ್ರ 48 ಬಾರಿ ಪಠಿಸಿದ ನಂತರ ನೀವು ಧ್ಯಾನದಲ್ಲಿ ಕುತ್ಕೋಬೇಕು. ಕರೆಕ್ಟಾಗಿ ನೀವು 2:30 ಸ್ಟಾರ್ಟ್ ಮಾಡಿ 2:45ಗೆ ಮುಗಿಸ್ಬೇಕು. 48 ಬಾರಿ ಹೇಳೋಷ್ಟಕ್ಕೆ 50 ಮಿನಿಟ್ಸ್ ಟೈಮ್ ತಗೊಳುತ್ತೆ.
ಯಾವುದೇ ಕಾರಣಕ್ಕೂ 15 ಮಿನಿಟ್ಸ್ ಟೈಮ್ ತಗೊಳುತ್ತೆ. ನೀವು ತಗೊಂಡಾಗ ನೀವು ಯಾವ ರೀತಿ ಮೈಂಡು ಆ ಕಡೆ ಈ ಕಡೆ ಹೋಗಬಾರ್ದು. ಧ್ಯಾನ ಅಂತಂದರೆ ಮಹರ್ಷಿನ ಆ ಕಡೆ ಈ ಕಡೆ ಅಳ್ಳಾಡೋದು ಬಿಡ್ಬೇಡ್ರಿ. ಬಿಗ್ಗೆ ಪಾದ ಇಟ್ಕೊಂಡು ಕೇಳ್ಕೊಳ್ಳಿ. ನೀವೇನು ಬೇಕು, ನಿಮ್ಗೆ ಏನೇ ಸಮಸ್ಯೆ ಇರಲಿ, ನೀವು ಒಬ್ಬರು ಮನುಷ್ಯ ಹತ್ರ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಮನಸ್ಸಿನಿಂದ ದೇವ್ರ ಹತ್ರ ಮನಸ್ಸಲ್ಲೇ ಹೇಳ್ಕೊಳ್ಳಿ. ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾವನು ಮೀಡಿಯೇಟ್ರ್ ಆಯಿತು ಅವ್ರಿಂದ ಏನು ಇಟ್ಕೋಬೇಡಿ. ತಾನಾಯಿತು ದೇವರಾಯಿತು, ತಾನಾಯಿತು ದೇವರಾಯಿತು, ಆ ಥರ ಧ್ಯಾನದಲ್ಲಿ ಕೂತ್ಕೋಬೇಕು. ನೀವು ಅಂತೀರ ಒಂದ್ಸತಿ 2:30ಗೆ ಎಚ್ಚರಿಕೆ ಆಗಲ್ಲ ಅಂತೀರ, ಒಂದು ಅಲಾರಮ್ ಇಟ್ಕೊಳ್ಳಿ. ನೀವೇನು ಮಾಡಿ 1:30ಗೆ ಎದ್ದೊಳ್ಳಿ, 2 ಗಂಟೆ ಸ್ನಾನ ಮಾಡಿ, ನೀವು ಮರದ ಹತ್ರ ಬರೋಷ್ಟೊತ್ತಿಗೆ ನಿಮಗೆ 2 ಕಾಲಾಗುತ್ತೆ ಅಂದ್ಕೊಳ್ಳಿ. 2 ಕಾಲಾಗುತ್ತೆ. ನಮ್ಮ ಮೈಂಡೆಲ್ಲ ಕಾನ್ಸಂಟ್ರೇಷನ್ ಬರೋಕ್ಕೆ 15 ಮಿನಿಟ್ಸ್, ಹಾಫ್ ಆನ್ ಅವರ್ ಟೈಮ್ ತಗೊಳ್ಳುತ್ತೆ. 2:30 ಸ್ಟಾರ್ಟ್ ಮಾಡಿ, 2:15 ಸ್ಟಾರ್ಟ್ ಮಾಡಿ 2:45ಗೆ ಮುಗಿಸ್ತೀವಿ. ನಿಮ್ದು ಏನೇ ಸಮಸ್ಯೆ ಇದು 100% ಪರಿಹಾರ ಆಗುತ್ತೆ. ನೀವು ಒಂದು ಪೌರ್ಣಿಮೆ ಅಲ್ಲ, 1, 2, 3 ಕಂಟಿನ್ಯೂಸ್ 3 ಪೌರ್ಣಿಮೆ ದಿನ ಮಾಡಬೇಕು. ನೀವು ಕಂಟಿನ್ಯೂಸ್ 3 ಪೌರ್ಣಿಮೆಗೆ ಮಾಡಿ. ತುಂಬ ಜನ ಹೇಳ್ತಾರೆ ಅತ್ತಿ ಮರ ನಮ್ಮ ಮನೆ ಸುತ್ತಮುತ್ತ ಇಲ್ಲ, ದೇವಸ್ಥಾನ ಅಷ್ಟು ಬೇಗ ಬಾಗಿಲು ತೆಗಿಲ್ಲ ಅಂತೀರ. ನೀವು ಆ ಥರ ಮಾಡಬೇಕಂದ್ರೆ ಕೇಳಕ್ಕೆ ಬನ್ನಿ, ನಮ್ಮ ಆಶ್ರಮಕ್ಕೆ ಬನ್ನಿ, ಕನ್ನೂರಿಗೆ ಬನ್ನಿ. ನಮ್ಮ ಆಶ್ರಮದಲ್ಲಿ ಪ್ರತಿ ಪೌರ್ಣಿಮೆ ದಿನ ಅತ್ತಿ ಮರದ ಪೂಜೆ ಇದ್ದೇ ಇರುತ್ತೆ. ದಯವಿಟ್ಟು ಬನ್ನಿ. ನಾನು ಮುಂದಿನ ಯಾವಾಗಾದರೂ 6 ತಿಂಗಳು 1 ವರ್ಷ ಆದಮೇಲೆ ನಿಮ್ಮನ್ನೆಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ನನಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಏನಕ್ಕೆ ನಾವು ಅತ್ತಿ ಮರದ ಪೂಜೆ ಮಾಡಬೇಕು ಆ ಟೈಮಲ್ಲಿ ಅಂತಂದರೆ, ಆ ಟೈಮ್ನಲ್ಲಿ ಎಲ್ಲ ದೇವರುಗಳು ಸಹ ಅತ್ತಿ ಮರದ ಹತ್ರ ಬರ್ತಾರೆ. ಅತ್ತಿ ಮರದ ಹತ್ರ ಬರುತ್ತೆ. ಅಗಸ್ತ್ಯೇಶ್ವರರು ಬರ್ತಾರೆ. ಫಸ್ಟ್ ಟೈಮ್ ಮಾಡ್ತಾರೆ ಅಗಸ್ತ್ಯೇಶ್ವರರು. ಶ್ರೀ ರಾಜರಾಜೇಶ್ವರ ಟೆಂಪಲ್ಗೆ ಹೋಗ್ತಾರೆ. ಅದು ಕೇರಳದಲ್ಲಿದೆ. ಮುಂದಿನ ಬಾರಿ ನಾನು ಹೇಳ್ತೀನಿ ರಾಜರಾಜೇಶ್ವರ ಟೆಂಪಲ್ ಏನಕ್ಕೆ ಹೋಗ್ಬೇಕನ್ನೋದು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಶ್ರೀ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾರೆ ಅಗಸ್ತ್ಯೇಶ್ವರರು. ನಂತರ ಭಗವತಿ ಟೆಂಪಲ್ಗೆ ಹೋಗ್ತಾರೆ. ಭಗವತಿ ಟೆಂಪಲ್ಗೆ ಹೋಗ್ಬಿಟ್ಟು ಕೊನೆಗೆ ಅತ್ತಿ ಮರಕ್ಕೆ ಬರ್ತಾರೆ. ಅತ್ತಿ ಮರಕ್ಕೆ ಬಂದು ಯಾವ ಥರ ಕೂತ್ಕೊಳ್ತಾರೆ, ಮೇಲೆ ಆರಾಮಾಗಿ ಕೂತ್ಕೊಳ್ತಾರೆ. ಬಂದು ನೋಡ್ತಾರೆ ಯಾರೇ ನನಗೆ ಪೂಜೆ ಮಾಡ್ತಾ ಇದ್ದಾರೆ, ಏನು ಇವ್ರ ಕಷ್ಟಗಳೇನು, ಇವ್ರ ಅನಿಸಿಕೆ ಏನು ಅಂತ ಕೂತ್ಕೊಂಡು ನೋಡ್ತಾರೆ. ಆವಾಗ ನೋಡಿದಾಗ ಸಪೋಸ್ ಹೇಳ್ಬೇಕಾದ್ರೆ ನಿಮ್ಗೆ ಏನೋ ಕೇಳ್ತಾ ಇರುತ್ತೆ ಗೊತ್ತಾಗುತ್ತೆ. ಅಗಸ್ತ್ಯೇಶ್ವರಿಗೆ ಗೊತ್ತಾದ ತಕ್ಷಣ ನಿಮ್ಗೆ ಅಲ್ಲೇ ಕೊಡ್ತಾರೆ. ನಿಮಗೆ ಯಾವ ರೀತಿ ಕೊಡ್ತಾರೆ ಅಂದರೆ ಸರ್ಪ್ರೈಸಾಗಿ ಕೊಡ್ತಾರೆ. ಅಗಸ್ತ್ಯೇಶ್ವರಿಗೆ ಬೇರೆ ಯಾರೂ ಇಲ್ಲ. ನೀವೇನು ಕೇಳ್ತೀರೋ 10 ಕೊಡ್ತಾರೆ. ತುಂಬ ಗಿಫ್ಟಾಗಿ ಕೊಡೋದು ಇವರು. ಮಿರಾಕಲ್ಲಾಗಿ ಕೊಡ್ತಾರೆ. ಅಂದರೆ ಮಿರಾಕಲ್ ತುಂಬ ಮಾಡ್ತಾರೆ ಜೀವನದಲ್ಲಿ. ನೀವು ಇದನ್ನು ದಯವಿಟ್ಟು ಪೂಜೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಃ ಶಿವಾಯ.